ಕೇರಳದಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು ಗೆದ್ದು ಬೀಗೋದ್ಯಾರು? ಕೇರಳಂ, ಅಸ್ಸಾಂ, ಪುದುಚೇರಿಯಲ್ಲಿ ಗದ್ದುಗೆ ಹಿಡಿಯೋದ್ಯಾರು? ಪಂಚರಾಜ್ಯ ಚುನಾವಣಾ ಕದನಕ್ಕೆ ಇವತ್ತೇ ಫೈನಲ್ ಕ್ಲೈಮ್ಯಾಕ್ಸ್. 5 ರಾಜ್ಯಗಳ ಫಲಿತಾಂಶ ಪ್ರಕಟವಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪಂಚರಾಜ್ಯಗಳ ಮಹಾ ತೀರ್ಪು. ಫಲಿತಾಂಶದ ಕ್ಷಣದ ಅಪ್ಡೇಟ್ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಕ್ಷಣದ ಅಪ್ಡೇಟಿನ ಜೊತೆಗೆ ಎಲೆಕ್ಷನ್ ಎಕ್ಸ್ಪರ್ಟ್ಗಳ ನಿಖರವಾದ ವಿಶ್ಲೇಷಣೆ ಇರುತ್ತೆ. 5 ರಾಜ್ಯಗಳ ಫಲಿತಾಂಶ ಜೊತೆಗೆ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟವಾಗುತ್ತೆ. ಎಲೆಕ್ಷನ್ ಎಕ್ಸ್ಪರ್ಟ್ಗಳ ಜೊತೆ ಫಲಿತಾಂಶದ ನಿಖರ ವಿಶ್ಲೇಷಣೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೋಡಬಹುದು. 5 ರಾಜ್ಯದ ಚುನಾವಣೆಯ ಫಲಿತಾಂಶ 8 ಗಂಟೆಯಿಂದ ಶುರುವಾಗುತ್ತೆ ಕೌಂಟಿಂಗ್. ಗಮನ ಸೆಳೆದಿದೆ 5 ರಾಜ್ಯಗಳ ಫಲಿತಾಂಶ ಏನಾಗುತ್ತೆ ಅಂತ. ರಾಷ್ಟ್ರ ರಾಜಕಾರಣದಲ್ಲಿ ಅತಿ ದೊಡ್ಡ ಕುತೂಹಲವನ್ನ ಕೆರಳಿಸಿರುವಂತ 5 ರಾಜ್ಯಗಳ ಫಲಿತಾಂಶ ಇನ್ನೇನು ಸ್ವಲ್ಪ ಹೊತ್ತಲ್ಲಿ 1 ತಾಸಿನಲ್ಲಿ ಶುರುವಾಗುತ್ತೆ ಕೌಂಟಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಇಡೀ ದಿನ ನಾನ್ ಸ್ಟಾಪ್ ಲೈವ್ ಇದೆ. ಯಾಕಂದ್ರೆ ಯಾವ ಒಂದು ಮಾಹಿತಿ ಕೂಡ ಮಿಸ್ ಆಗಬಾರದು. 5 ರಾಜ್ಯಗಳ ಫಲಿತಾಂಶ, ಅದರ ಜೊತೆಗೆ ಬರ್ತಾ ಇರುವಂತಹ ಹಲವು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದಲ್ಲೂ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಈ 2 ಕ್ಷೇತ್ರಗಳೇ ರಾಜ್ಯದಲ್ಲಿ ಬಹಳ ದೊಡ್ಡ ಕುತೂಹಲ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಮೊಮ್ಮಗನಿಗೆ ಟಿಕೆಟ್ ಸಿಕ್ಕಿದೆ ನಿಜ, ಆದ್ರೆ ಮುಸ್ಲಿಂ ಸಮುದಾಯ ಮುನಿಸ್ಕೊಂಡ ಪರಿಣಾಮ ಅಲ್ಲಿ ಯಾವ ರೀತಿ ಕೊಟ್ಟಿದೆ ಅದು ಗೊತ್ತಾಗುತ್ತೆ. HY ಮೇಟಿಯಿಂದ ತೆರವಾದಂತಹ ಸ್ಥಾನ ಅವರ ಮಗನಿಗೆ ಟಿಕೆಟ್ ಸಿಕ್ಕಿದೆ, ಆದ್ರೆ ಆ ಟಿಕೆಟ್ ಮೇಲಾಟ ಕುಟುಂಬದ ಒಳಗಡೆನೆ ಜೋರಾಗಿ ನಡೆಯಿತು. ಅದರ ಲಾಭವನ್ನ ಬಿಜೆಪಿ ಯಾವ ರೀತಿ ಪಡ್ಕೊಂಡಿದೆ. ವಿಜಯೇಂದ್ರ BSY ಜೊತೆಗೆ ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ಯತ್ನಾಳ್ ಕೂಡ ಬಂದು ಪ್ರಚಾರ ನಡೆಸಿದ್ರು. ಅದೆಲ್ಲದರ ಪರಿಣಾಮ ಏನು ಅನ್ನೋದು ಇವತ್ತಿನ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ಪಂಚರಾಜ್ಯಗಳು ಅಂದ್ರೆ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಅದರಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ ಮತ್ತು ತಮಿಳುನಾಡು. ಈ ಫಲಿತಾಂಶ ರಾಷ್ಟ್ರ ರಾಜಕಾರಣದ ಮೇಲೆ ತನ್ನದೇ ಆದಂಥ ಪರಿಣಾಮವನ್ನು ಬೀರೋದು ಖಚಿತ. TMCಯ ಭವಿಷ್ಯ, ಎಡಪಕ್ಷಗಳ ಭವಿಷ್ಯ, ಕಾಂಗ್ರೆಸ್ನ ಭವಿಷ್ಯವೂ ಕೂಡ. ಕಾಂಗ್ರೆಸ್ಸು ಕೂಡ ಅಸ್ತಿತ್ವದ ಹೋರಾಟವನ್ನು ಮಾಡಿದೆ. ಕೇರಳ ಗೆಲ್ಲಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ರೆ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲಿ, ಪಶ್ಚಿಮ ಬಂಗಾಳದಲ್ಲಂತೂ ಕಾಂಗ್ರೆಸ್ನ ಅಸ್ತಿತ್ವ ದೊಡ್ಡ ಮಟ್ಟದಲ್ಲಿಲ್ಲ. ತಮಿಳುನಾಡಲ್ಲಿ DMKಯ ಪಾರ್ಟ್ನರ್ ಅಷ್ಟೇ. ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಕಳೆದ ಬಾರಿ NDAಗೆ ಒಲಿದಿತ್ತು, ಈ ಬಾರಿಯೂ ಕೂಡ NDAಗೆ ಒಲಿಯುತ್ತೆ ಅಂತ ಭವಿಷ್ಯ ಹೇಳ್ತಾ ಇದೆ, ಅಥವಾ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಇರೋದು ಪಶ್ಚಿಮ ಬಂಗಾಳದ ಮೇಲೆ. ಅತ್ಯಂತ ದೊಡ್ಡ ಪೈಪೋಟಿ ಕಂಡು ಬಂದಿದ್ದು ಕೂಡ ಪಶ್ಚಿಮ ಬಂಗಾಳದಲ್ಲೇ. SIR ಕಾರಣಕ್ಕಾಗಿ 91 ಲಕ್ಷ ವೋಟ್ ಡಿಲೀಟ್ ಆಯಿತು. ಅಂದ್ರೆ ಪಶ್ಚಿಮ ಬಂಗಾಳದ ಮತದಾರರ ಲೆಕ್ಕದಲ್ಲಿ 10ರಿಂದ 12% ವೋಟು, 91 ಲಕ್ಷ. ತಮಿಳುನಾಡಲ್ಲಿ 97 ಲಕ್ಷ ಡಿಲೀಟ್ ಆಗಿರುವಂತ ಮತಗಳು. ಈ SIR ಪ್ರಕ್ರಿಯೆ ಬೀರಿರುವಂತ ಪರಿಣಾಮ ಏನು? ಇದರ ಮಧ್ಯೆ ದಾಖಲೆಯ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಂತೂ 90 ಕ್ರಾಸ್ ಆಗಿದೆ. 90% ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದೆ.